ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸಂ. ನಾನು ಸುಷ್ಮಾ. ಇವತ್ತಿನ ರೆಸಿಪಿ ಶೇಂಗಾ ಬಿಸ್ಕೆಟ್. ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ಮೃದುವಾಗಿರುತ್ತೆ. ಸೇಮ್ ಬೆಣ್ಣೆ ಬಿಸ್ಕೆಟ್ ಹೇಗಿರುತ್ತೋ ಹಾಗೆ ಇರುತ್ತೆ. ಇದನ್ನು ನಾನು ಮನೆಯಲ್ಲೇ ತಯಾರಿಸಿದ್ದೀನಿ. ಇದು ಪ್ರೋಟೀನ್ ರಿಚ್ ಇರೋವಂಥ ಬಿಸ್ಕೆಟ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಕ್ರಿಸ್ಪ್ ಆಗಿದೆ ಒಳಗಡೆ. ನೀವೇ ನೋಡ್ತಾ ಇರ್ಬೋದು, ತುಂಬ ಪೊಳ್ಳಾಗಿರುತ್ತೆ ಒಳಗಡೆ. ಬೇಕ್ರಿಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಇರುತ್ತೆ. ಈ ರೆಸಿಪಿ ನೋಡೋದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದಕ್ಕೆ ಬೇಕಾಗಿರೋದು 2 ಕಪ್ ಶೇಂಗಾ ಬೀಜ. ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಶೇಂಗಾನೇ ತೊಗೊಂಡಿದ್ದೀನಿ. 2 ಕಪ್ಪು. ಕಹಿ ಇದ್ದರೆ ಆ ಥರ ಬೀಜಗಳನ್ನೆಲ್ಲ ತೆಗೆದಾಕೊಂಡ್ಬಿಡಿ. ಈ ಬಿಸ್ಕೆಟ್ ತುಂಬ ರುಚಿಯಾಗಿರುತ್ತೆ ಹಾಗೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಮನೆಯಲ್ಲೇ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 2 ಕಪ್ಪು ಶೇಂಗಾ ಬೀಜ ತೊಗೊಂಡಿದ್ದೀನಿ. ನೀವು ಯಾವ ಕಪ್ನಲ್ಲಾದರೂ ಅಳತೆ ತೊಗೋಬೋದು. ನಾನು ಈ ಕಪ್ನಲ್ಲಿ ಅಳತೆ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ಸಕ್ಕರೆ ನೀವು ಸಿಹಿ ಬೇಕು ಜಾಸ್ತಿ ಅಂತಂದರೆ 3/4 ಕಪ್ ತೊಗೋಬೋದು. ಹಾಲಿನ ಪುಡಿ 3/4 ಕಪ್ಪು. ಹಾಗೆ ಪಿಸ್ತಾನ ಚೂರು ಮಾಡ್ಕೊಂಡಿದ್ದೀನಿ ಗಾರ್ನಿಷಿಂಗ್ ಮಾಡೋದಕ್ಕೆ. ಹಾಗೆ ಗೋಧಿ ಹಿಟ್ಟು ನಾನು 1 ಕಪ್ ತೊಗೊಂಡಿದ್ದೀನಿ. ತುಪ್ಪ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿನ ಸಣ್ಣ ಚೂರು ಮಾಡ್ಕೊಂಡಿದ್ದೀನಿ. ಹಾಗೆ ಬೇಕಿಂಗ್ ಪೌಡರು 2 ಟೇಬಲ್ ಸ್ಪೂನ್. ಸ್ವಲ್ಪ ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿ ಸ್ವಲ್ಪ ದಪ್ಪ ತಳದ ಬಾಣಲೆ ಇಟ್ಕೊಳ್ಳಿ. ಶೇಂಗಾ ಬೀಜನ ಚೆನ್ನಾಗಿ ಹುರಿಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರಿಬೇಕು. ನೀವೇನಾದರೂ ಹೈ ಫ್ಲೇಮ್ನಲ್ಲಿ ಇಟ್ಟು ಹುರಿದ್ರೆ ಮೇಲೆಲ್ಲ ಕಪ್ಪಾಗಿಬಿಡುತ್ತೆ, ಒಳಗಡೆ ಎಲ್ಲ ಹಸಿನೇ ಇರುತ್ತೆ, ಚೆನ್ನಾಗಿರೋದಿಲ್ಲ. ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮೆಲ್ಲಗೆ ಹುರಿಯಿರಿ. ಇದು ಚೆನ್ನಾಗಿ ಹುರಿದಾಗ ಮಿಕ್ಸಿನಲ್ಲಿ ಚೆನ್ನಾಗಿ ಪೌಡರ್ ಆಗುತ್ತೆ. ನೋಡಿ, ಈ ರೀತಿ ಹುರಿದಿರಬೇಕು. ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ, ಬಿಸಿ ಆರಲಿ ಅಂತ. ಬಿಸಿ ಆರೋ ತನಕ ಯಾವುದೇ ಕಾರಣಕ್ಕೂ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಡಿ. ಇದು ತಣ್ಣಗಾದ ಮೇಲೆ ಕ್ರಿಸ್ಪ್ ಆಗುತ್ತೆ. ಆದಮೇಲೆ ಹಾಕಿ ನೋಡಿ, ಈ ಥರ ಸಿಪ್ಪೆನ ಹಿಂಗೆ ಉಜ್ಜಿದಾಗ ಅದು ಬಿಚ್ಕೊಳ್ಬೇಕು, ಆವಾಗ ಚೆನ್ನಾಗಾಗಿದೆ ಅಂತ. ನೋಡಿ, ಈ ರೀತಿ ಇರಬೇಕು. ಯಾವುದಾದ್ರೂ ಕಪ್ಪಾಗಿದ್ರೆ ಅದನ್ನು ತೆಗ್ದಾಕ್ಬಿಡಿ. ಅದು ಇದ್ದರೆ ಚೆನ್ನಾಗಿರೋದಿಲ್ಲ, ಟೇಸ್ಟ್ ಎಲ್ಲ ಕಹಿ ಹೊಡೆಯುತ್ತೆ. ಈಗ ತಣ್ಣಗಾಗಿದೆ, ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನಾನು ಸಕ್ಕರೆನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಸಿಹಿ ಬೇಕು ಅಂದರೆ ಜಾಸ್ತಿ 3/4 ಕಪ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಇರಬೇಕು. ಬಾಂಬೆ ರವೆ ಇರುತ್ತಲ್ಲ ಆ ರೀತಿ ಇರಬೇಕು. ತುಂಬ ನುಣ್ಣಗೆ ಮಾಡಬೇಡಿ ಫಸ್ಟ್ ಟೈಮು. ಈ ರೀತಿ ಇರಬೇಕು ನೋಡಿ. ಈಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಹಾಲಿನ ಪುಡಿ ಹಾಗೆ ಗೋಧಿ ಹಿಟ್ಟು ಹಾಕ್ಕೊಳ್ಬೇಕು. ಜರಡಿ ಹಿಡ್ದು ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್. ಹಾಗೆ ನಾನು 2 ಟೇಬಲ್ ಸ್ಪೂನು ಗೋಡಂಬಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಾಗೆ 4 ಟೇಬಲ್ ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಎಲ್ಲ ಸರಿಯಾಗಿ ಹೊಂದಿಕೆ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಚೂರು ಸಾಲ್ಟ್ ಕೂಡ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಮತ್ತೆ ಜಾರ್ಗೆ ಹಾಕ್ಕೊಂಡು ಎಲ್ಲವೂ ನೀಟಾಗಿ ಮಿಕ್ಸ್ ಆಗೋದಕ್ಕೋಸ್ಕರ ಇನ್ನೊಂದು ಟ್ರಿಪ್ಪು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೊಂಡಾಗ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ನೈಸ್ ಪೇಸ್ಟ್ ಆದಾಗ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಈ ರೀತಿ ಆಗಿರುತ್ತೆ. ಇದನ್ನು ತಕ್ಕೊಳ್ಳೋಣ. ಈಗ ಇನ್ನೊಂದು ಟ್ರಿಪ್ನ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಸೇಮ್ ಅದೇ ರೀತಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಇದು ಯಾವ ರೀತಿ ಇರುತ್ತೆ ಅಂದರೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದಾಗ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕಿದು. ಚಪಾತಿ ಹಿಟ್ಟಿನ ಹದಕ್ಕೆ ಬಂದಾಗ ಅದು ಚೆನ್ನಾಗಿ ನಾವು ಉಂಡೆ ಮಾಡಿ ಬಿಸ್ಕೆಟ್ ಶೇಪ್ ನೀಟಾಗಿ ಕೊಡ್ಬೋದು. ತರಿ ಇದ್ದರೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಆಗುತ್ತೆ ನೋಡಿ.
ನಿಮ್ಗೇನಾದರೂ ಹಿಟ್ಟು ಏನಾದರೂ ಡ್ರೈ ಅನಿಸಿದ್ರೆ ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚಪಾತಿ ಹಿಟ್ಟು ಥರ ಇರುತ್ತೆ. ನಾವು ಯಾವ ಸೈಜ್ ತೊಗೋತೀವಿ ಆ ಸೈಜ್ ಮೇಲೆ ಬೇಕಾಗುತ್ತೆ. ತೆಳ್ಳಗೆ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ, ದಪ್ಪ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ಟವ್ನಲ್ಲಿ ಪಾತ್ರೆ ಹಿಟ್ಟು ಮಾಡೋದಾದರೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಸೈಜ್ ತೊಗೊಂಡು ಒಂದೊಂದು ಬಿಸ್ಕೆಟ್ ಮಾಡ್ಕೊತಾ ಇದ್ದೀನಿ. ಸೈಡಲ್ಲೆಲ್ಲ ಏನಾದರೂ ಓಪನ್ ಇದ್ದರೆ ಅದನ್ನು ನೀಟಾಗಿ ಕೈಯಲ್ಲೇ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡಿ ರೌಂಡ್ ಶೇಪ್ ಕೊಡಿ. ಆ ಥರ ಸೀಡ್ ಬಿಟ್ಕೊಂಡಿದ್ರೆ ಅಡ್ಜಸ್ಟ್ಮೆಂಟ್ ಮಾಡಿ. ನಾನೀಗ ಎಲ್ಲ ಬಿಸ್ಕೆಟ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೇಲೆ ಪಿಸ್ತಾದಿಂದ ನಾನು ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ನೀವು ಶೇಂಗಾ ಬೀಜದಲ್ಲೇ ಮಾಡ್ಕೊಳ್ಬೋದು, ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಗಾರ್ನಿಷಿಂಗ್ ಇಟ್ಕೋಬೋದು, ಅಥವಾ ಬಾದಾಮಿ ಗೋಡಂಬಿ ಏನಾದರೂ ಗಾರ್ನಿಷಿಂಗ್ ಇಟ್ಕೋಬೋದು. ನಾನು ಪಿಸ್ತಾ ಇಟ್ಕೋತಾ ಇದ್ದೀನಿ. ಈಗ ಇದನ್ನು ನಾನು ಸ್ಟವ್ ಮೇಲೆ ಒಂದು ಟ್ರಿಪ್ಪು ಬೇಕ್ ಮಾಡ್ತಾಯಿದ್ದೀನಿ, ಇನ್ನೊಂದು ಅರ್ಧ ಟ್ರಿಪ್ಪು ಓವೆನಲ್ಲಿ ಇಡ್ತಾಯಿದ್ದೀನಿ. ಸ್ಟವ್ನಲ್ಲಾದರೆ ಒಂದು 15 ನಿಮಿಷ ಬೇಕಾಗುತ್ತೆ. ಬಿಸ್ಕೆಟ್ ದಪ್ಪ ಇದ್ದರೆ ನೀವು ಅದನ್ನು ತೆಳು ಸೈಜ್ ಬಿಸ್ಕೆಟ್ ಯಾವ ಸೈಜಲ್ಲಿರುತ್ತೆ ಟೈಮ್ ಅಷ್ಟು ಬೇಕಾಗುತ್ತೆ. ಈಗ ನೋಡಿ ಆಗಿದೆ ಬಿಸ್ಕೆಟ್. ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ಕೆಳಗಡೆ ನೋಡಿ ಈ ಥರ ಲೈಟ್ ಬ್ರೌನ್ ಬಂದಿರಬೇಕು. ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ, ಹುಷಾರಾಗಿ ನೋಡ್ಕೊಂಡು ಮಾಡಿ. ಒಂದು 10ರಿಂದ 12 ನಿಮಿಷ ತೆಳು ಬಿಸ್ಕೆಟ್ ಆದರೆ ನೋಡಿ ಈ ಥರ ಎಷ್ಟು ಟೊಳ್ಳಾಗಿರುತ್ತೆ ಅಂತಂದರೆ ಸೇಮ್ ಬೆಣ್ಣೆ ಬಿಸ್ಕೆಟ್ ಇದ್ದಂಗೆ ಇರುತ್ತೆ. ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.